ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಎಷ್ಟೇ ಬುದ್ಧಿವಂತರ ಜೊತೆ ಬಾಂಧವ್ಯವಿದ್ದರೂ ಅನುಭವದ ಪಾಠ ಪೆಟ್ಟು ತಿಂದ ನಂತರವೇ ಸಿಗುತ್ತೆ. ಯಾರಿಗೆ ಒಳ್ಳೇದ್ ಮಾಡಿ ಏನಿದೆ, ಕೊನೆಗೆ ಒಂದು ದಿನ ಕೆಟ್ಟವರು ಅನ್ನೋ ಪಟ್ಟ ಕಟ್ಟೆ ಕಟ್ತಾರೆ. ನಿಜ ಅಲ್ವಾ? ನನ್ನಲ್ಲೇ ನನಗೆ ಕಾಡುವ ಪ್ರಶ್ನೆ, ನಾನೇಕೆ ಹೀಗಾದೆ? ತುಂಬಾ ನಗುತ್ತಿದ್ದೆ, ಬದುಕು ಅಳುವುದನ್ನ ಕಲಿಸಿತು. ಎಲ್ಲರೊಂದಿಗೆ ಇರಲು ಬಯಸುತ್ತಿದ್ದೆ, ಜೀವನ ಒಂಟಿಯಾಗಿರಲು ಕಲಿಸಿತು. ತುಂಬಾ ಮಾತನಾಡುತ್ತಿದ್ದೆ, ಪ್ರಪಂಚ ಮೌನಿಯಾಗಿರಲು ಕಲಿಸಿತು. ಕೆಲವರು ನಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಅನ್ನೋ ಭ್ರಮೇಲ್ ನಾವಿರ್ತೇವೆ. ಆದ್ರೆ ಸಮಯ ಕಳೆದಂತೆ ಗೊತ್ತಾಗ್ತದೆ, ಅವರು ನಮ್ಮನ್ನ ಟೈಮ್ ಪಾಸ್ ವಸ್ತುವಾಗಿ ಯೂಸ್ ಮಾಡಿದ್ದಾರೆ ಅಂತ. ಮೌನವಾಗಿ ಇರಬೇಕು ಅನಿಸ್ತಿದೆ, ಪ್ರಪಂಚಕ್ಕೆ ಹೆದರಿಯಲ್ಲ. ನನ್ನಲ್ಲಿರುವ ಭಾವನೆಗಳಿಗೆ ನೋವಾಗಬಾರ್ದಿತ್ತು. ಮಾನವನಲ್ಲಿ ಮಾನವೀಯತೆ ಅನ್ನೋ ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳಿದ್ದರೂ ವ್ಯರ್ಥ. ಪ್ರೀತಿಯಾಗಲಿ ಅಥವಾ ಆಹಾರವಾಗಲಿ ಯಾರಿಗಾದ್ರೂ ಹೆಚ್ಚು ಕೊಟ್ಟರೆ ಅವರು ಅರ್ಧದಲ್ಲೇ ಬಿಟ್ಟು ಹೋಗುವುದಂತೂ ಸತ್ಯ. ಬೇಜಾರು ಮಾಡೋ ಮುನ್ನ ಯೋಚಿಸು, ನನಗೂ ಒಂದು ಮನಸ್ಸಿದೆ. ಜೀವನ ನಡೆಸಲು ಹಣ ಬೇಕೇ ಬೇಕು. ಹಣ ಸಂಪಾದಿಸು, ತಪ್ಪಿಲ್ಲ. ಆದ್ರೆ ಹಣಕ್ಕಾಗಿ ನಿನ್ನಲ್ಲಿರುವ ಒಳ್ಳೆಯ ಗುಣಗಳನ್ನ ಕಳೆದುಕೊಳ್ಬೇಡ. ನಿನ್ನ ವ್ಯಕ್ತಿತ್ವ ಮಹಾರಾಜನಂತಿರ್ಲಿ, ಅಹಂಕಾರ ಸೇವಕನಂತಿರ್ಲಿ. ಆಗ ಆನಂದ ಮತ್ತು ಯಶಸ್ಸಿನ ಸಾಮ್ರಾಜ್ಯವನ್ನೇ ನೀನು ಕಟ್ಟಬಲ್ಲೆ. ಬಲವಂತದಿಂದ ಮಾತನಾಡಿದ್ರೆ ಕಸಕ್ಕಿಂತ ಹೀನವಾಗಿ ನೋಡ್ತಾರೆ. ಅದಕ್ಕಾಗಿಯೇ ಯಾರನ್ನು ಬಲವಂತವಾಗಿ ಒತ್ತಾಯದಿಂದ ಮಾತನಾಡಿಸಬಾರ್ದು. ನಾನು ಕಂಡ ಒಂದು ಹೊಸ ಅನುಭವ, ಪ್ರೀತಿಯಾಗಲಿ ಸ್ನೇಹವಾಗಲಿ ಸಂಬಂಧವಾಗಲಿ. ಯಾರೋ ನನ್ನನ್ನ ಕೇಳಿದ್ರು, ನಿನ್ನವರು ಯಾರು ಎಂದು. ನಾನು ನಗುತ್ತಾ ಉತ್ತರಿಸಿದೆ, ಯಾರು ಬೇರೆಯವರಿಗಾಗಿ ನನ್ನನ್ನು ಕಡೆಗಣಿಸುವುದಿಲ್ಲವೋ ಅವರೇ ನನ್ನವರು. ನಮ್ಮ ಕಣ್ಣಲ್ಲಿ ನಮಗೆ ತಿಳಿಯದಂತೆ ನೀರು ಬರುವುದು ಯಾವಾಗ ಗೊತ್ತಾ? ನಾವು ತುಂಬಾ ನಂಬಿದವರೇ ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡಿದಾಗ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.